ಅವರು ದಯವಿಟ್ಟು ಸನ್ಮಾನ ಆಮೇಲೆ ಅಣ್ಣ, ದಯವಿಟ್ಟು ಬೇರೆ ಕಡೆ ಪಟ್ನೆ ಮಾಡು, ಸಟ್ನೆ ಹೋಗು, ಮತ್ತೆ ಯಾರು ಬರಬೇಡ ದಯವಿಟ್ಟು. ಹೀಗೆ ಸನ್ಮಾನ ಆದರೆ ಕಾರ್ಯಕ್ರಮಕ್ಕೆ ಈಗ ಅವ್ರು ಮೂಡಿದ್ದಾಗೆ ಗೂಡು ಕಟ್ಟಬೇಕಾಗತ್ತೆ. ಈಗ ಸನ್ಮಾನಕ್ಕೆ ಅವಕಾಶ ಇಲ್ಲ. ಆಮೇಲೆ 1 ಗಂಟೆ ಸಾಹೇಬರು ಇರ್ತಾರೆ, ಎಲ್ಲರಿಗೂ ಸನ್ಮಾನ ಮಾಡೋಣ, ಸನ್ಮಾನ ಮಾಡಿಸ್ಕೊಡ್ದೆ ಅಣ್ಣ. ಧನ್ಯವಾದ. ಈ ಕಡೆ ನೋಡೋಣ, ಬ್ಯಾಕ್ ಈ ಕಡೆ ನೋಡೋಣ, ಫೋಟೋ ಈ ಕಡೆ ಆಗ್ತಾ ಇದೆ, ಹಿಂಗಲ್ಲ ಹೀಗೆ. ಸ್ವಲ್ಪ ಇದು ಬೇಕು, ಜೋರಾದ ಚಪ್ಪಾಳೆ ಅವರಿಗೆ ಧನ್ಯವಾದಗಳು. ಧನ್ಯವಾದ ಅಣ್ಣ, ನೀವು ಸಂತ ಬಂದಂಗೆ ಬಂದಿ. ಈಗ ನೇರವಾಗಿ ನಮ್ಮ ಮಾಜಿ ಸಚಿವರು ನಮ್ಮೊಟ್ಟಿಗಿದ್ದಾರೆ, ಹನುಮಂತಪ್ಪ ಅಲ್ಕುಡೆ ಅವರು. ಜನರೊಂದಿಗೆ ಜಾತ್ಯತೀತ ಜನತಾ ದಳದ ಈ ಕಾರ್ಯಕ್ರಮದಲ್ಲಿ ಮಾನ್ಯ ಗುಲ್ಬರ್ಗ ಭಾಗದ ನಮ್ಮ ಪಕ್ಷದ ಮಾನ್ಯ ಅಧ್ಯಕ್ಷರಾಗಿರ್ತಕ್ಕಂಥ ಬಾಲರಾಜ್ ಗುತ್ತೇದಾರ್ ಅವರೇ, ನಮ್ಮ ನಾಯಕರು, ಪಕ್ಷದ ಯುವ ಮುಖಂಡರು ಮತ್ತು ಇದರ ನೇತಾರರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ನಿಖಿಲ್ ಕುಮಾರ್ ಸಾಹೇಬ್ರವರೇ, ಮತ್ತು ನಮ್ಮ ನೇತಾರರು ಆಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ವೆಂಕಟರಾವ್ ನಾಡಗೌಡ್ರವರೇ, ಮತ್ತು ನಿಮ್ಮ ಈ ಕ್ಷೇತ್ರದ ಈ ಕಾರ್ಯಕ್ರಮದ ಕೇಂದ್ರ ಬಿಂದು ಆಗಿರ್ತಕ್ಕಂಥ ದೊಡ್ಡಪ್ಪಗೌಡ್ರವರೇ, ಮತ್ತು ಮಹಿಳೆಯರ ಘಟಕದ ಮಾನ್ಯ ಶ್ರೀಮತಿ ಅಧ್ಯಕ್ಷರಾಗಿರ್ತಕ್ಕಂಥ ರಶ್ಮಿ ರಾಮೇಗೌಡರವರೇ, ವೇದಿಕೆ ಮೇಲೆ ಆಶ್ರಿತರಾಗಿರ್ತಕ್ಕಂಥ ನಮ್ಮ ನಾಯಕರು, ಮಾಜಿ ಶಾಸಕರು, ಮುಂದಿನ ಶಾಸಕರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ರಾಜ ವೆಂಕಟಪ್ಪ ನಾಯಕ್ ಸಾಹೇಬ್ರವರೇ, ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಮಾನ್ಯ ನಮ್ಮ ಪಕ್ಷದ ಮಾಯರು ಮುಖಂಡರೇ, ತಾಯಂದ್ರೆ ಮತ್ತು ಸುದ್ದಿ ಮಾಧ್ಯಮದ ನಿಮ್ಮನ್ನು ಈಗ ತಾನೇ ಉದ್ದೇಶಿಸಿ ಭಾಳ ದೊಡ್ಡದಾಗಿ ಭಾಳ ಚೆನ್ನಾಗಿ ಮಾತನಾಡಿರ್ತಕ್ಕಂಥ, ನಿಮ್ಮೆಲ್ಲರ ಮನಸ್ಸನ್ನು ಗೆದ್ದಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಶರಣಗೌಡ್ರವರೇ, ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಮಾನ್ಯರೇ, ಸುದ್ದಿ ಮಾಧ್ಯಮದ, ದೃಶ್ಯ ಮಾಧ್ಯಮದ ಎಲ್ಲ ಬಂಧುಗಳೇ, ನಮ್ಮ ಪಕ್ಷದ ಎಲ್ಲ ಕಾರ್ಯಕರ್ತರು, ಹಿರಿಯರೇ, ಮಾನ್ಯರೇ, ತಾಯಂದ್ರೆ, ಬಹುಶಃ ಈಗ ನಿಮ್ಮನ್ನು ಉದ್ದೇಶಿಸಿ ಶರಣಗೌಡರು ಮಾತನಾಡಿದ ಮೇಲೆ ನಮಗೆ ವಿಷಯಗಳೇನೇ ಇಲ್ಲ ಮಾತಾಡೋದಕ್ಕೆ. ಎಲ್ಲವನ್ನು ಅವ್ರನ್ನ ಮಾತಾಡೋಕೆ ಕೊಟ್ಟರು. ಈಗ ನಮಗೆ ಈಗ ಬಿಟ್ಟಾರೆ ಮಾತಾಡಿದ ಮೇಲೆ ಇಲ್ಲೇನು ಮಾತಾಡೋದು, ಅದಕ್ಕೆ ಬೇಡಪ್ಪ ನಾನು ಅಲ್ಲೇ ಶರಣಗೌಡ್ರೆಲ್ಲ ಮಾತಾಡ್ಯಾರ, ಮತ್ತಿನ್ನೇನು ನಾನು ಮಾತಾಡೋದಿದೆ ಬೇಡ ಅಂತೇಳಿದ್ರೆ, ಇರಲಿಲ್ಲ ಒಂದೆರಡು ಮಾತಾಡು ಅಂದಿರೋದ್ರಿಂದ ಈಗ ನಾನು ನಿಮ್ಮನ್ನು ಉದ್ದೇಶ ಮಾತನಾಡೋದಕ್ಕೆ ಬಯಸ್ತೇನೆ. ಬಹುಶಃ ಯಾವ್ಯಾವಾಗ ಕಾಂಗ್ರೆಸ್ಸು ಬರ್ತದೆ ಆವಾಗ ಈ ರಾಜ್ಯಕ್ಕೆ ಬರಗಾಲ, ದರಿದ್ರ ಬರ್ತದೆ. ಯಾವ್ಯಾವಾಗ ಜನತಾದಳ ಅಧಿಕಾರಕ್ಕೆ ಬರ್ತದೆ ಆವಾಗ ಸಮೃದ್ಧಿ ರೈತನಾಗಿರ್ತಾನೆ, ಭಾಳ ಖುಷಿಯಾಗಿರ್ತಾನೆ, ಎಲ್ಲ ಯೋಜನೆಗಳು ಸಮರ್ಪಕವಾಗಿ ಜನಕ್ಕೆ ತಲುಪ್ತಕ್ಕಂಥದ್ದು ಆಗ್ತದೆ. ಅದಕ್ಕೆ ಜನರೊಂದಿಗೆ ಜನತಾದಳ, ನಾವು ನಿಮ್ಮೊಂದಿಗೆ ಜನತಾದಳ, ನೀವು ನಮ್ಮೊಂದಿಗೆ ಜನತಾದಳ. ನಾವು ಯಾವಾಗಲೂ ಕೂಡ ಜನಗಳ ನಾಡಿ ಮಿಡಿತವನ್ನು ಅಧ್ಯಯನ ಮಾಡಿರ್ತಕ್ಕಂಥದ್ದು ಯಾವುದಾದ್ರೂ ಪಕ್ಷ ಇದ್ದರೆ ಅದು ಮಾತ್ರ ಜನತಾದಳ ಅಂತಕ್ಕಂಥದ್ದು ನಿಮಗೆ ಗೊತ್ತಿದೆ ಅಂತೇಳಿ ಭಾವಿಸ್ತೀನಿ. ಯಾವುದಾದ್ರೂ ಒಂದು ಯೋಜನೆ ಬಂದಿವೆ, ಹೊಸದಾದ ಯೋಜನೆಗಳು ಯಾವುದಾದ್ರೂ ಬಂದಿದ್ದರೆ ಅದು ಜಾತ್ಯತೀತ ಜನತಾದಳದಿಂದ ಅಂತಕ್ಕಂಥದ್ದು ನಿಮಗೆ ಗೊತ್ತಿದೆ ಅಂತೇಳಿ ಭಾವಿಸ್ತೇನೆ. ನೀವು ರೈತರು ಇಲ್ಲಿ ಕುಂತಿರ್ತಕ್ಕಂಥವ್ರು, ನಮ್ಮ ತಾಯಂದಿರು ಬರೀ 2,000 ಅಲ್ಲ, 2,000 ಇದು ಗೃಹಜ್ಯೋತಿ ಅಂತಕ್ಕಂಥದ್ದು ಒಂದು ಸಣ್ಣ ಯೋಜನೆ. ಇದಕ್ಕೆ ಸುಮಾರು 50,000 ಕೋಟಿ ರೂಪಾಯಿ ಭಾಳ ದೊಡ್ಡ ಖರ್ಚು ಮಾಡಿದ್ದೀವಿ ಅಂತ ಹೇಳಿ ಇದನ್ನೇ ಹೇಳಿಕೆ ಅಂತ ಹೋಗ್ತಾ ಇದ್ದಾರೆ. ಬೇರೆ ಯಾವ ಅಭಿವೃದ್ಧಿನೇ ಹೇಳಂಗಿಲ್ಲ, ಇದು ಒಂದೇ ಅಭಿವೃದ್ಧಿ. ಇಂದಿರಾ ಗಾಂಧಿ ಅವ್ರ ಕಾಲಕ್ಕೆ ಕೂಡ 20 ಅಂಶದ ಕಾರ್ಯಕ್ರಮಗಳನ್ನು ಹೇಳ್ತಾನೇ ಬಂದರು, ಆದರೆ ಯಾರು 20 ಅಂಶದ ಕಾರ್ಯಕ್ರಮಗಳನ್ನು ಸದ್ಬಳಕೆ ಆಗಲಿಲ್ಲ ಕಾಲದಲ್ಲಿ ಅಂತಕ್ಕಂಥದ್ದು ನಿಮಗೆ ಗೊತ್ತಿದೆ ಅಂತೇಳಿ ಭಾವಿಸ್ತೀನಿ. ಮತ್ತು ಏನಾಗಿದೆ ಅಂದರೆ ನಮ್ಮ ನಾಯಕರು ಹೇಳಿದ್ರಲ್ಲ, ಗರೀಬ್ ಹಟಾವ್,
ಗರೀಬ್ ಆಟ ಹೋಗಿ ಅದು ಗರಿಬಾಂಕು ಆಟವಾಯ್ತು ಅದೆಲ್ಲ. ಆ ಒಂದು ಕಾರ್ಯಕ್ರಮನ ಕೂಡ ನೀವಾಗಲೇ ನೋಡಿದ್ದೀರಿ ಅಂತಕ್ಕಂಥದ್ದು ನಾನು ಭಾವಿಸ್ತೇನೆ. ಬಹುಶಃ ಜನತಾದಳ ಬಂದಾಗ ಒಳ್ಳೊಳ್ಳೆ ಕೆಲಸ ಯಾಕೆ ಆಗಿದೆ ಅಂತ ಯಾಕೆ ಹೇಳ್ತೀನಂದರೆ, ಒಂದೊಮ್ಮೆ ದೇವೇಗೌಡರು ಹುಟ್ಟದೆ ಹೋಗಿದ್ರೆ, ಈ ದೇಶದ ಪ್ರಧಾನಮಂತ್ರಿ ಆಗದೆ ಹೋಗಿದ್ರೆ, ರೈತರಿಗೆ ಸಬ್ಸಿಡಿ ಅನ್ನತಕ್ಕಂಥದ್ದು ಗೊತ್ತೇ ಆಗ್ತಿದ್ದಿಲ್ಲ. ಸಬ್ಸಿಡಿ ಅನ್ನೋ ಶಬ್ದ ಯಾರಿಂದ ಬಂತು ಅಂತ ಕೇಳಿದರೆ, ಅದು ನಮ್ಮ ನಾಯಕರಾಗಿರ್ತಕ್ಕಂಥ ಮಾಜಿ ಪ್ರಧಾನಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ದೇವೇಗೌಡರಿಂದ. ಎಲ್ಲ ಒಕ್ಕಲತನದ ಉಪಕರಣಗಳಷ್ಟೇ ಅಲ್ಲ, ಬೀಜ ಮತ್ತು ಗೊಬ್ಬರಗಳನ್ನು ಕೂಡ 70% ಸಬ್ಸಿಡಿ ದರದಲ್ಲಿ ಬೀಜ ಮತ್ತು ಗೊಬ್ಬರ ಯಾರಾದರೂ ಕೊಟ್ಟಿದ್ರೆ, ಅದು ಭಾರತ ದೇಶದ ಉದ್ದಗಲಕ್ಕೂ ಯಾರಾದರೂ ಕೊಟ್ಟಿದ್ರೆ ಸನ್ಮಾನ್ಯ ಶ್ರೀ ದೇವೇಗೌಡರು ಅಂತಕ್ಕಂಥದ್ದು ನಾವು ಮರೆಯಂಗಿಲ್ಲ. ಅದರಿಂದ ಅದ್ಭುತವಾದಂಥ ಕೆಲಸ ಮಾಡಿದರೆ ನಾವು ಇದನ್ನು ಹೇಳಂಗಿಲ್ಲ. ಇದು ನೀವು ತಿಳ್ಕೊಂಡಿರಿ ಅಂತಲೇ ಭಾವಿಸ್ತೀನಿ. ಆ ಕಾರಣಕ್ಕಾಗಿ ಇಷ್ಟು ಜನ ಸೇರಕ್ಕೆ ನಿಮಗೆ ಸಾಧ್ಯತೆ ಆಗಿದೆ. ದೇವೇಗೌಡರು ಒಂದು ವೇಳೆ ಹುಟ್ಟದೆ ಹೋಗಿದ್ರೆ ಮುಲ್ಲಾಮಾರಿ ಡ್ಯಾಮ್ ಎಲ್ಲಿಂದ ಆಯ್ತಿತ್ತು? ಅಮರ್ಜಾ ಡ್ಯಾಮ್ ಎಲ್ಲಿಂದ ಆಯ್ತಿತ್ತು? ಆಲ್ಮಟ್ಟಿ ಡ್ಯಾಮ್ ಎಲ್ಲಿಂದ ಆಯ್ತಿತ್ತು ಹೇಳಿ? ಕರ್ನಾಟಕಕ್ಕೆ ನೀರಾವರಿ ನಮ್ಮ ಭಾಗದಲ್ಲಿ ಆತಿರ್ಲಿಲ್ಲ ಅಂತಕ್ಕಂಥದ್ದು ನಮ್ಮೆಲ್ಲರಿಗೂ ತಿಳಿದಿರ್ತಕ್ಕಂಥ ವಿಷಯ ಅಂತೇಳಿ ಭಾವಿಸ್ತೀನಿ. ದೇವೇಗೌಡರು ಅದ್ಭುತವಾದಂಥ ವ್ಯಕ್ತಿ. ಮತ್ತು ಒಂದು ಹೇಳ್ತೀನಿ, ಅವರು ಅದನ್ನೆಲ್ಲ ಕಾರ್ಯಕ್ರಮ ಮಾಡಿದ ಮೇಲೆ ಅದರ ಉದ್ಘಾಟನೆಗೆ ಇವತ್ತು ದಿವಂಗತ ರಾಷ್ಟ್ರಪತಿಗಳಾಗಿರ್ತಕ್ಕಂಥ ಅಬ್ದುಲ್ ಕಲಾಂ ಅವರು ಬಂದಿದ್ದರು. ನಾನು ಅವಾಗ ವಿಧಾನ ಪರಿಷತ್ತಿನ ಸದಸ್ಯನಾಗಿದ್ದೆ. ಅವಾಗ ನಮ್ಮ ದೇವೇಗೌಡ ಸಾಹೇಬ್ರವರು ಅವತ್ತಿನ ಪ್ರಧಾನಮಂತ್ರಿ ಆಗಿದ್ದರು. ಹಾಗೆ ಅದ್ಭುತವಾದಂಥ ಕೆಲಸ ಯಾರಾದರೂ ಈ ದೇಶದಲ್ಲಿ ಯಾರಾದರೂ ಮಾಡಿದರೆ ಸನ್ಮಾನ್ಯ ಶ್ರೀ ದೇವೇಗೌಡರು ಅಂತಕ್ಕಂಥದ್ದು. ಅದಕ್ಕಾಗಿಯೇ ದೇವೇಗೌಡರ ಬಗ್ಗೆ ಭಾಳ ದೊಡ್ಡ ಪ್ರೀತಿ ವಿಶ್ವಾಸ ಕೂಡ ನೀವೆಲ್ಲ ಇಟ್ಕೊಂಡಿದ್ದೀರಿ ಅಂತೇಳಿ ನಾನು ಭಾವಿಸ್ತೇನೆ. ರೈತರು ಯಾವ್ಯಾವ ಸಂದರ್ಭದಲ್ಲಿ ರೈತರ ಸಹಾಯಕ್ಕೆ, ರೈತರ ಅನುಕೂಲತೆಗೋಸ್ಕರ ಕಾರ್ಯಕ್ರಮಗಳನ್ನು ಮಾಡ್ತಾರೆ. ಅದರ ನಂತರ ಸನ್ಮಾನ್ಯ ಶ್ರೀ ಕುಮಾರಸ್ವಾಮಿ ಅವರು, ನಾವಿದನ್ನು ಹೇಳಲೇಬೇಕಾಗ್ತದೆ. ಯಾಕಂದರೆ ಆಡಿ ಆಡಿ ರಾಗ ಬಂತು, ಉಗುಳಿ ಉಗುಳಿ ರೋಗ ಬಂತಂತ ನಿಮ್ಮ ಮುಂದೆ ಎಷ್ಟು ಹೇಳಿದ್ರು ಕೂಡ ಕಡಿಮೆನೇ. ನಾವು ಈಗ ಹೇಳ್ತೀವಿ, ಮತ್ತೆ ನಾನು ನಂತರ ಯಾರಾದರೂ ಬಂದು ಹೇಳಿದ್ರೆ ಇದನ್ನು ಮರಿತೀರಿ, ಅದನ್ನ ಹಿಡ್ಕೊಂಡು ಕುಂದಿರ್ತೀರಿ. ಅದಕ್ಕಾಗೇ ಇದನ್ನ ಹೇಳಬೇಕಾಗಿದೆ. ಯಾಕೆ ಮಾಡಲಾರ್ದೆ ಹೇಳ್ತಾರೆ ಕೆಲವರು, ನಾವು ಮಾಡಿದ್ದು ಹೇಳಬೇಕಾಗ್ತದೆ. ಕುಮಾರಸ್ವಾಮಿ ಅವರು ಒಂದು ವೇಳೆ ಹುಟ್ಟದೆ ಹೋಗಿದ್ರೆ, ಇಲ್ಲಿ ಕುಂತಿರ್ತಕ್ಕಂಥ ನಮ್ಮ ತಾಯಂದ್ರಿಗೆ ಹೇಳ್ತೀನಿ, ಬರೀ 2,000 ಹೇಳ್ಯಾರಿ ಇವರು. ಅವತ್ತು ಹೆಣ್ಣೊಂದು ಹುಟ್ಟಿದ್ರೆ, ಹೆಣ್ಣಂತ ಗೊತ್ತಾದರೆ ಹೊಟ್ಟೆಲ್ಲೇ ಸಾಯಿಸ್ತಕ್ಕಂಥ ಕೆಲಸ ಮಾಡ್ತಿದ್ರು ಅವಾಗ. ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆದಮೇಲೆ ಹೆಣ್ಣು ಸಾಯಿಸಬೇಡ್ರಿ, ಯಾವುದಾದ್ರೂ ರಾಜ್ಯದಲ್ಲಿ ದೇಶದಲ್ಲಿ ಹೆಣ್ಣಿನ ಸಂಖ್ಯೆ ಕಡಿಮೆ ಆಗಿದ್ದರೆ ಆ ದೇಶದಲ್ಲಿ ಲ್ಯಾಂಡ್ ಆರ್ಡರ್ ಪ್ರಾಬ್ಲಮ್ ಆಗ್ತದೆ, ಕಾನೂನು ಮತ್ತು ಸುವ್ಯವಸ್ಥೆ ಹದಗೆಡ್ತದೆ. ಅದಕ್ಕೆ ನೀವು ಯಾರು ಹೆಣ್ಣನ್ನು ಸಾಯಿಸಬೇಡಿ, ನಾನಿದ್ದೇನೆ, ನಿಮ್ಮ ಮಕ್ಕಳನ್ನ ರಕ್ಷಣೆ ಮಾಡ್ತೀನಿ ಅಂತಕ್ಕಂಥದ್ದು ಯಾರಾದರೂ ಹೇಳಿದ್ರೆ ಅದು ಈ ರಾಜ್ಯದಲ್ಲಿ ಸನ್ಮಾನ್ಯ ಶ್ರೀ ಕುಮಾರಸ್ವಾಮಿ ಅವರು ಅಂತಕ್ಕಂಥದ್ದು ಮಹಿಳೆಯರು ತಿಳ್ಕೋಬೇಕು ಅಂತಕ್ಕಂಥ ಮಾತು ಹೇಳಕ್ಕೆ ಬಯಸ್ತೇನೆ. ಭಾಗ್ಯಲಕ್ಷ್ಮಿ ಯೋಜನೆ ನೀವೀಗ ಹೇಳ್ತೀರಿ, ಬರೀ 2,000 ರೂಪಾಯಿ ಕೊಟ್ಟದ್ದು. 2,000 ರೂಪಾಯಿ ಕೊಟ್ಟಿನಿ, 2,000 ರೂಪಾಯಿ ಕೊಟ್ಟಿನಿ, 2,000 ರೂಪಾಯಿ 50,000 ರೂಪಾಯಿ ಕೊಡ್ತಾರ. ನಿಮ್ಮ ಮಗು, ಹೆಣ್ಣು ಮಗಳು ಹುಟ್ಟಿದ ಕೂಡಲೇ 50,000 ರೂಪಾಯಿ ಕೊಟ್ಟು ಭಾಗ್ಯಲಕ್ಷ್ಮಿ ಯೋಜನೆ ಮಾಡೋ ಮೂಲಕ ನಿಮ್ಮ ಮಕ್ಕಳಿಗೆ ಭವಿಷ್ಯವನ್ನು ನಿರ್ಧಾರ ಮಾಡಿರ್ತಕ್ಕಂಥ ವ್ಯಕ್ತಿ ಸನ್ಮಾನ್ಯ ಶ್ರೀ ಕುಮಾರಸ್ವಾಮಿ ಅವರು. ಅಷ್ಟೇ ಅಲ್ಲ, ಮಹಿಳೆಯರಿಗೆ ಇದು ಒಂದೇ ಕೆಲಸ ಮಾಡ್ಯಾನಂತ ತಿಳ್ಕೊಬೇಡ್ರಿ. ನೋಡಿ, ಬಡವರ ಮಕ್ಕಳು ಶಾಲೆಗೆ ಹೋಗ್ಬೇಕಾದ್ರೆ ಹೆಣ್ಣು ಮಕ್ಕಳು, ಹಿಂದೆ ಒಂದು ಕಾಲದಲ್ಲಿ ನಿಮಗೆಲ್ಲ ಗೊತ್ತಿರ್ತಕ್ಕಂಥ ವಿಷಯ, ಹೆಣ್ಣೊಂದು ಕಲಿತಾರೆ ಶಾಲೊಂದು ತೆಗೆದಂಗೆ. ಅದು ಎಲ್ಲಿರ್ತದಂದ್ರೆ ಗೋಡೆ ಮೇಲೆ ಬರಿತಿದ್ರು. ಅವಾಗ ಗೋಡೆ ಮೇಲೆ ಬರಿತಿದ್ರು. ಏನಂತ ಬರಿತಿದ್ರು? ಎಲ್ಲ ಪಕ್ಷಗಳು ಹೆಣ್ಣೊಂದು ಕಲಿತಾರೆ ಶಾಲೊಂದು ತೆಗೆದಂಗೆ. ಆದರೆ ಕುಮಾರಸ್ವಾಮಿ ಅವರ ಅಧಿಕಾರಕ್ಕೆ ಬಂದ ಮೇಲೆ ಹೆಣ್ಣು ಗೋಡೆಯಲ್ಲಿ ಕಲಿಯಂಗಿಲ್ಲ ಅಂತ ಹೇಳಿ ಅದಕ್ಕೆ ಸೈಕಲ್ ಕೊಡೋ ಮೂಲಕ ಬಾಮಗಳೇ ಸಾಲಿಗೆ ಅಂತ ಕರ್ಕೊಂಡು ಇದೇ ಈ ರಾಜ್ಯದಲ್ಲಿ ಯಾರಾದರೂ ಬಂದಿದ್ರೆ ಅದು ಒಬ್ಬರು ಕುಮಾರಸ್ವಾಮಿ ಅವರು ಅಂತಕ್ಕಂಥದ್ದು ನಾವು ತಿಳ್ಕೊಂಡಿವಿ ಅಂತ ಭಾವಿಸ್ತೀನಿ. ಬರೀ ಮಾತಾಡೋರಲ್ಲ ಕುಮಾರಸ್ವಾಮಿ ಅವರು, ಮಾಡೋರು, ಮಾಡ್ತಾರೆ, ಹೇಳೋದಿಲ್ಲ. ಅದಕ್ಕೆ ಬಸವಣ್ಣವ್ರು ಏನು ಹೇಳ್ತಾರೆ ಅಂದರೆ,
ಆಡದೆ ಮಾಡುವವನು ರೂಢಿಯಲ್ಲಿ ಉತ್ತಮನು. ಆಡದೆ ಮಾಡುವವನು ರೂಢಿಯಲ್ಲಿ ಉತ್ತಮನು. ಆಡಿ ಮಾಡಿದವನು ಮಧ್ಯಮನು. ಆಡಿ ಮಾಡಿದವನು ಮಧ್ಯಮನು. ಆಡಿನೂ ಮಾಡದವನು ಅದಮನು ಅನ್ನಂತ. ಆದರೆ ಕುಮಾರಸ್ವಾಮಿ ಅವರು ಇವೇನು ಹೇಳಿನಲ್ಲ, ಇವನು ಮಾಡ್ತಾನಂತ ಎಂದೂ ಕೂಡ ಇವ್ರಂಗ ಗ್ಯಾರಂಟಿ ಹೇಳಲಿಲ್ಲ ಅವರು. ಇವ್ರು ಯಾಕೆ ಗ್ಯಾರಂಟಿ ಹೇಳಿದ್ರು ಅಂದರೆ ಇವರು ಸುಳ್ರಾರ, ಜನ ಒಪ್ಪಂಗಿಲ್ಲ, ಅದಕ್ಕೆ ಗ್ಯಾರಂಟಿ ಕೊಡಮಲ್ಲಿ ಅವನ ಅಂತ. ಯಾರು ಗ್ಯಾರಂಟಿ ಕೊಡ್ತಾರ? ಯಾರು ಸುಳ್ರಾರ ಅವ್ರು ಗ್ಯಾರಂಟಿ ಕೊಡ್ತಾರ. ನಾನು ಸಾಲ ಮಾಡಿದ್ದೆ ಅಂತ ತಿಳ್ಕ, ಸಾಲ ಮಾಡಿ ಇನ್ನೊಂದ್ಸಲ ಸಾಲ ಕೇಳಕ್ಕೆ ಹೋದ್ರಲ್ಲೇ ಮೊನ್ನೆ ಮಾಡಿದ್ದೆಲ್ಲೇ ಸಾಲ ಮತ್ತೆ ಕೇಳಕ್ಕೆ ಗ್ಯಾರಂಟಿ ಕೊಡ್ತನಪ್ಪ ಅಪ್ಪಿ ಸಾಲ ತಪ್ಸಂಗಿಲ್ಲ. ಇನ್ನು ಕೈ ಮುಗಿದು ಹೇಳ್ತೀನಿ, ದೇವರ ಆಣೆ ಮಾಡಿ ಹೇಳ್ತೀನಿ, ಗ್ಯಾರಂಟಿ ಕೊಡ್ತೀನಿ. ಗ್ಯಾರಂಟಿ ಒಂದು ವೇಳೆ ಕೊಡಲಿಲ್ಲ ಅಂದರೆ ನಿಮಗೇನು ತಿಳಿತದ ಅದನ್ನು ತಗೊಂಡು ಹೊಡೀರಿ ಅಂತ ಹೇಳ್ತಾರಲ್ಲ. ಹಾಗೆ ಇವ್ರು ಗ್ಯಾರಂಟಿ ಕೊಟ್ಟರು. ಇವ್ರು ನಂಬೋದಿಲ್ಲ ಜನ, ಇವ್ರು ನಂಬ್ತಿದ್ದಿಲ್ಲ ಜನ, ಇವ್ರಿಗೆ ಓಟೆ ಹಾಕ್ತಿದ್ದಿಲ್ಲ ಜನ. ಇವ್ರು ಗ್ಯಾರಂಟಿ ಕೊಟ್ಟರು. ನಿಮ್ಗೆ ಹೇಳ್ತೀನಿ, ಈಗ ಅದಕ್ಕೆ ಗೃಹ ಜ್ಯೋತಿ ಅಂತ ಮಾಡ್ಯಾರ. ಗೃಹಲಕ್ಷ್ಮಿ ಅಲ್ಲ, ಈಗ ಗೃಹಲಕ್ಷ್ಮಿನೇ ಇದು. ಯಾವುದೋ ಒಬ್ಬ ಲಕ್ಷ್ಮಿ ಗೃಹಲಕ್ಷ್ಮಿ ನಡ್ಕೊಂಡ್ ಬಂದಾರ. ಈಗೇನು ಗೃಹಲಕ್ಷ್ಮಿನ ತಂದಿರಿ ನೀವು. ಇದ್ರಿಗಿಂತ ಮೊದಲೇ ಜನತಾದಳ ಅಧಿಕಾರದಾಗಿದ್ದಾಗ ಏನು ಫಸ್ಟ್ಗೆ ಏನು ಮಾಡಿದ್ರು ಅಂತ ಕೇಳಿದ್ರೆ, ಈಗೂ ನೀವು ಅದನ್ನೇ ಮಾಡಿರಿ, ಹೇಳಿದ್ದು ಒಂದು ಮಾಡಿದ್ದು ಮತ್ತೊಂದು ಅಂತ. ಈಗೇನಂತ ಹೇಳಿದ್ರಿ, ಎಲ್ಲರಿಗೂ ಫ್ರೀ. ಏನು ಗೃಹಲಕ್ಷ್ಮಿ ಎಲ್ಲರಿಗೆ, ನನಗೂ ಫ್ರೀ, ಮಾದೇವಪ್ಪಗೂ ಫ್ರೀ, ಕಾಕಾ ಪಾಟೀಲ್ಗೂ ಫ್ರೀ, ಈ ಸಬ್ ಇನ್ಸ್ಪೆಕ್ಟರ್ಗೆ ಫ್ರೀ, ಈ ಪೊಲೀಸರಿಂದ ಅವ್ರಿಗೆ ಫ್ರೀ, ಅಧಿಕಾರಿಗಳಿಗೆ ಫ್ರೀ, ಎಲ್ಲರಿಗೂ ಫ್ರೀ. ಎಲ್ಲರಿಗೆ ಸಿಗ್ತದೆ ಈಗ ಫ್ರೀ. ಈಗ ಎಲ್ಲರಿಗೆ ಸಿಗ್ತದನ ಫ್ರೀ. ಈಗ ಯಾರಿಗೆ ಸೈಕಲ್ ಮೋಟ್ರ್ ಐತೆ ಅವ್ರಿಗೆಲ್ಲ, ಯಾವ್ರಿಗೆ ಇನ್ಕಮ್ ಟ್ಯಾಕ್ಸ್ ಕಟ್ತಾರ ಅವ್ರಿಗೆಲ್ಲ. ಅರೇ ಮಾದೇವಪ್ಪಗೆ ಫ್ರೀ ಅಂದಿರಿ, ಅದು ಇನ್ಕಮ್ ಟ್ಯಾಕ್ಸ್ ಕಟ್ಟಂಗಿಲ್ಲ. ಕಾಕಾ ಪಾಟೀಲ್ಗೆ ಫ್ರೀ ಅಂದಿರಿ, ಅವ್ರು ಇನ್ಕಮ್ ಟ್ಯಾಕ್ಸ್ ಕಟ್ಟಂಗಿಲ್ಲ. ನೀವೆಲ್ಲಿ ನುಡಿದಂತೆ ನಡೆದಿದ್ದೀರಿ? ನಾವು ನುಡಿದಂತೆ ನಡೆದಿದ್ದೇವೆ. ಎಲ್ಲಪ್ಪ ನೀವು ನುಡಿದಂತೆ ನಡೆದದ್ದು? ನಾವಿಂದೆ ಕೊಡ್ತಿದ್ದೀವಿ ಭಾಗ್ಯ ಜ್ಯೋತಿ ಸ್ಕೀಮ್ ನಮ್ಮಲ್ಲಿ ಎತ್ತು ಹಿಂದೆ. ನಾವು ಯಾರಿಗೆ ಹೇಳಿದ್ದಿಲ್ಲ ಭಾಗ್ಯ ಜ್ಯೋತಿ ಸ್ಕೀಮ್ ಮಾಡ್ತೀವಿ ಅಂತೇಳಿ. ಭಾಗ್ಯ ಜ್ಯೋತಿ ಸ್ಕೀಮ್ ಕೊಟ್ಟಿವಲ್ಲ ಬಡವರಿಗೆ. ಈಗ ನೀವೇನು ಹೊಸದಾಗಿ ಮಾಡಿದ್ದೀರಿ? ನೀವೇನು ಹೊಸದು ಕೆಲಸ ಮಾಡಿದಿರಿ? ಅದಕ್ಕೆ ನೀವು ಯಾವುದೂ ಹೊಸದು ಮಾಡಿಲ್ಲ. ಒಂದೇ ಹೊಸದು ಯಾವುದಂತ ಕೇಳಿದರೆ, ಆ ಬಸ್ಸಿಂದ ಒಂದು ಹೊಸದು ಕೆಲಸ ಮಾಡ್ಯಾರಿ ಅವರು. ಬಸ್ಸಿಂದೇನು ಹೊಸ ಕೆಲಸ ಮಾಡ್ಯಾರ? ಮೊನ್ನೆ ಕುಮಾರಣ್ಣ ಒಂದು ವೇಳೆ ಭಾರತ ದೇಶದಲ್ಲಿ ಅವರು ಉಕ್ಕು ಮತ್ತು ಏನು ಬೃಹತ್ ಕೈಗಾರಿಕೆ ಮಂತ್ರಿ ಆಗದೆ ಹೋಗಿದ್ರೆ ಕಿಲೋಮೀಟ್ರಿಗೆ ಒಮ್ಮೊಮ್ಮೆ ಬಂದು ನಿಂದಿರ್ತಿತ್ತು ಅದು ಬಸ್, ಬಿಡ್ರ ಅಂತ. ಅದು ಹೋಗಂಗೆ ಇಲ್ಲ, ಏಟನ ಎಕ್ಸಿಲೇಟರ್ ಕೊಡು, ಅಲ್ಲೇ ನಿಂದಿರ್ತಿತ್ತು ಅದು. ಅವ್ರು ಹೆಣ್ಮಕ್ಳು ಅಯ್ಯೋ ಇವು ಹಾಳಾಗಿ ಹೋಗಲಿ, ಈ ಫ್ರೀ ಬಸ್ ಅಂತೇಳಿ ಮುಂಜಾನಿಂದ ಸಾಯಂಕಾಲ ಇಲ್ಲೇ ಕುಂತೀವಿ ಮಾರಾಗಿದ್ರು. ಹಾಳಾಗ ಬೆಂಕಿ ಹಚ್ಚ ಯಾಕಾರ ಕೊಡ್ಬೇಕಾಗಿತ್ತಪ್ಪ ಈ ಬಡ ಮಕ್ಕಳು ಅಂತ ಎಷ್ಟೋ ಜನ ಹೆಣ್ಮಕ್ಳು ಸಾಪಿಸಿ ಹಣಕ್ಕೆ ಕಲ್ಲು ಹಾಕಿದ್ರು. ಇದು ಕುಮಾರಣ್ಣ ಗೊತ್ತಾಯ್ತು, ಅಯ್ಯೋ ಇವನವನು ಅವರಿಗೆ ಬೈದ್ರು ಅಷ್ಟೇ, ನನಗೂ ಬೈದ್ರು ಅಷ್ಟೇ ಅಂತ ಬಹಳ ದೊಡ್ಡ ಮನಸ್ಸು ಮಾಡಿ ಇವತ್ತು ಕರ್ನಾಟಕ ರಾಜ್ಯಕ್ಕೆ ಎಷ್ಟು ಬಸ್ಸು ಹಸು ಕೊಟ್ಟಾರಂತಂದ್ರೆ 4,300 ಬಸ್ಸುಗಳು ಕೊಡುವ ಮೂಲಕ ಕರ್ನಾಟಕ ರಾಜ್ಯದಲ್ಲಿ ಬಹಳ ದೊಡ್ಡ ಹೆಸರನ್ನ ಮಾಡಿರ್ತಕ್ಕಂಥದ್ದು ಸನ್ಮಾನ್ಯ ಶ್ರೀ ಕುಮಾರಸ್ವಾಮಿ ಅವರು. ಇವ್ರು ಹೇಳಿದ್ರೇನು, ನಾ ಮಂತ್ರಿ ಆಯ್ತೀನಿ ಆದ ಕೂಡಲೇ ಬಸ್ ಕೊಡ್ತನಂತೆ. ಮಾಡವ ಹೇಳಂಗಿಲ್ಲ, ಮಾಡ್ಲಾರ್ದವು ಹೇಳಬೇಕಾಗ್ತದೆ. ಅದಕ್ಕೆ ನೀವಿಲ್ಲೇನು ಕುಂತಿರಲ್ಲ, ಬಸವಣ್ಣವ್ರು ಹೇಳ್ದಂಗೆ ನೀವು ಮನಸ್ಸು ಮಾಡಿದ್ರೆ ಏನಾಗಂಗಿಲ್ಲ ಹೇಳ್ರಿ ನೋಡಮ್ಮ. ನೀವು ಮನಸ್ಸು ಮಾಡಿದ್ರೆ ಏನೆಲ್ಲ ಆಗ್ತದೆ, ಆದರೆ ನೀವು ಮನಸ್ಸು ಮಾಡಬೇಕು. ಹೋದ ಸಲ ನೀವು ನಮಗೆ ಮನಸ್ಸು ಮಾಡಲಿಲ್ಲ, ಯಾಕೆ ಮಾಡಲಿಲ್ಲ ನಮಗೆ ಗೊತ್ತಿಲ್ಲ. ಈಗ ನೋಡಿ, ಬಿಸಿಲಿಗೆ ಹೋದರೆ ಬಿಸಿಲು ತೇಕೋದಿಲ್ಲ, ಬಿಸಿಲಿಗೆ ಎಮ್ಮೆನೇ ತೇಕೋದು. ಈಗ ನೋಡಿ, ಸೆರೆ ಕುಡಿಯೋಕೆ ಹೋಗೋರು ನಮ್ಮ ಅಣ್ಣತವ್ರಿಗೆ ಗೊತ್ತಾಗ್ತದೆ ರೇಟ್ ಏನಂತ ಕೇಳಿದ್ರೆ. ನಮ್ಮ ಅಣ್ಣವ್ರನ್ನ ಕೇಳ್ರಿ ಹೋಗಿ. ನಾಳೆ ಯಾರಾದ್ರೂ ಅವ್ರ ವಿರುದ್ಧ ಓಟ್ ಹಾಕ್ತಾರಂದ್ರೆ ಯಾರ್ಯಾರು ಸೆರೆ ಕುಡಿತಾರ, ಇಲ್ಲಿ ಬಹುತೇಕ ಇಲ್ಲಿ ಕುಂತಿರ್ತಕ್ಕಂಥ ನಮ್ಮ ಅಣ್ಣವ್ರು 20% ಅಷ್ಟೇ ಇರ್ಬೋದು. ಇನ್ನು
70% ನಮ್ಮ ಅಣ್ಣವ್ರು ಇಲ್ಲಿ ಅಂಥವರೇ ಅದಾರ. ಇವರು ನಮ್ಮ ಪರವಾಗೇ ಇರ್ತಾರೆ ಮುಂದೆ. ಎಷ್ಟು ನೀವು ಒಂದು ಬೀರ್ ಬಾಟ್ಲಿ 80 ರೂಪಾಯಿಯನ್ನು 800 ಎಷ್ಟಾಗ್ಯದು ಅಣ್ಣ? ಬಾಲರಾಜ ಅಣ್ಣ ಗೊತ್ತಿದು. ಇಷ್ಟ ಆಗ್ಯದ ಅಂತ ನೋಡ್ರಿ. ಈಗ ಬರೀ 70-80 ರೂಪಾಯಿಗೆ ಸಿಗೋದು. ನಿಮ್ಗೆ ಹೇಳ್ತೀನಿ, ಒಂದು ಸ್ಟ್ಯಾಂಪ್ ಪೇಪರ್ 100 ರೂಪಾಯಿಗೆ ಸಿಗೋದು ಈಗ 500 ರೂಪಾಯಿ. ಸ್ವಾಮಿ, ಇದನ್ನ ಹೇಳಿದ್ರೆ ನೀವು ಗ್ಯಾರಂಟಿ ಮಾಡೋರು 500 ರೂಪಾಯಿ. ಒಂದು ಹೊಲದ ಸ್ಟ್ಯಾಂಪ್ ಏನಂತಂದ್ರೆ, ಒಂದು ಹೊಲ ಖರೀದಿ ಮಾಡೋಕೆ ಹೋಗೋವನಿಗೆ, ಹೊಲ ಕೊಡೋವನಿಗೆ ತ್ರಾಸಾಗಿದೆ, ತಗೊಳ್ಳೋವನಿಗೆ ತ್ರಾಸಾಗಿದೆ. ಸ್ಟ್ಯಾಂಪ್ ಡ್ಯೂಟಿ 3 ಪಟ್ಟು. ನಿಮ್ಗೆ ಹೇಳ್ತೀನಿ, ಅವಾಗ ಏನು ಹೇಳ್ತಿದ್ರಿ ಇವ್ರು ಅಂತ ಕೇಳಿದರೆ, ನಾವು ಅವಾಗ ನಮ್ಮ BJPನವ್ರ ಸರ್ಕಾರ ಇದ್ದಾಗ 80 ರೂಪಾಯಿ KG ಬೇಳೆ ಸಿಗ್ತಿತ್ತು. ಇವಾಗ 180 ರೂಪಾಯಿ KG ತೊಗರಿ ಬೇಳೆ. ಏನು ತಿಂತೀರಪ್ಪ? 5 ರೂಪಾಯಿಗೊಂದು ಸೂಡು ಏನು ಮೆಂತೆ, ಇವತ್ತು 10 ರೂಪಾಯಿ. ಇಂಥ ದೊಡ್ಡ ಅದ್ಭುತವಾದಂಥ ರೀತಿಯಲ್ಲಿ ಬೆಲೆ ಏರಿಸುವ ಮೂಲಕ ಈ ನಾಡಿನ ಜನರನ್ನ, ಬಡವ್ರನ್ನ ಊಟ ಉಪಚಾರಗಳಿಗೆ ಕೈಕಟ್ಟಿ ಕುಳಿಸ್ದಂಗೆ ಆಗಿದೆ ಅಂತಕ್ಕಂಥ ಮಾತು ಈ ಸಂದರ್ಭದಲ್ಲಿ ಹೇಳಿ ನಿಮ್ಮ ಗಮನಕ್ಕೆ ಕೊಡ್ತೇನೆ. ಮುಂದಿನ ಸಲ ಜನ ಈ ಒಳ್ಳೆ ನಿರ್ಣಯ ಮಾಡ್ತಾರೆ. ಒಳ್ಳೆ ನಿರ್ಣಯ ಹೆಂಗೆ ಮಾಡ್ತಾರೆ ಅಂದರೆ, ನಾವು ನಂಬಕ್ಕೆ ಬರೋದಿಲ್ಲ. ಅವ್ರ್ಯಾರು 180, 160, 130 ಬರ್ತವಂತ ಗೊತ್ತೇ ಇರಲಿಲ್ಲ ಅವರಿಗೆ. ಅಷ್ಟು ಬಂದಿದೆ. ನಾವು ಕೂಡ ನಮಗೆ ನಂಬಕ್ಕೆ ಬರಲಾದಷ್ಟು ಶಕ್ತಿ ನೀವು ಇಲ್ಲಿ ಸೇರಿರ್ತಕ್ಕಂಥ ಜನ ನೀವು ದಯಪಾಲಿಸ್ತೀರಿ ಅಂತಕ್ಕಂಥ ಆತ್ಮವಿಶ್ವಾಸದಿಂದ ನಿಮ್ಮ ಕೈ ಮುಗಿದು ವಿನಂತಿ ಮಾಡ್ತೀನಿ. ನೀವು ದಯವಿಟ್ಟು ಏನು ನಮ್ಮ ದೊಡ್ಡಪ್ಪಗೌಡರು ಇದ್ದಾರೆ, ನಮ್ಮ ನಾಯಕರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ನಿಖಿಲ್ ಕುಮಾರ್ ಸಾಹೇಬ್ರವರ ನಾಯಕತ್ವದಲ್ಲಿ ನಾವೆಲ್ಲರೂ ಅವ್ರ ನಾಯಕತ್ವವನ್ನು ಒಪ್ಪಿ ಅವ್ರು ಏನು ಹೇಳ್ತಾರೆ ಆ ಕೆಲಸ ಮಾಡೋದಕ್ಕೆ ನಾವೆಲ್ಲರೂ ತಯಾರಾಗಿದ್ದೇವೆ. ನಾವಷ್ಟೆಲ್ಲ ವೇದಿಕೆ ಮೇಲೆ ಕುಂತಿರ್ತಕ್ಕಂಥ ಎಲ್ಲ ಮಹನೀಯರು ನಮ್ಮ ನಾಯಕರ ತೀರ್ಮಾನ ನಾವು ಒಕ್ಕೂರ್ಲಿಂದ ಒಪ್ತೇವೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ಇಡೀ ರಾಜ್ಯದಲ್ಲಿರ್ತಕ್ಕಂಥ ಪ್ರತಿಯೊಂದು ತಾಲೂಕನ್ನು ಕೂಡ ಸುತ್ತಾಕುವ ಮೂಲಕ ಇಡೀ ರಾಜ್ಯದಲ್ಲಿರ್ತಕ್ಕಂಥ ಜನರನ್ನ ಸಂಘಟನೆ ಮಾಡೋದಕ್ಕೆ ಓಡಾಡ್ತೀವಿ. ಈಗೇನು ಚುನಾವಣೆ ನಿಲ್ಲಲ್ಲ, ಇನ್ನೂ 3 ವರ್ಷ ಐತೆ. ಈಗ ನಮ್ಮ ಅಣ್ಣವ್ರು ಹೇಳ್ತಿದ್ರು ತಾಲೂಕ್ ಪಂಚಾಯತ್ ಇಲ್ಲ, ಅದು ಏನು ಆತದ ಇಲ್ಲ, ಗ್ಯಾರಂಟಿ ಇಲ್ಲ, ಅದಕ್ಕೆ ಗ್ಯಾರಂಟಿ ಹೇಳೇ ಇಲ್ಲ ಅವರು. ಅದಕ್ಕೆ ಈ ತಾಲೂಕು ಪಂಚಾಯತಿ ಜಿಲ್ಲಾ ಪಂಚಾಯತಿ ಆತವೆಂಬ ಗ್ಯಾರಂಟಿ ನಮಗೂ ಇಲ್ಲ. ಎಷ್ಟು ಸಲ ಕೋರ್ಟ್ ಇವ್ರಿಗೆ ಚೀಮಾರಿ ಹಾಕ್ಯದ. ನಾವು ನಂಬಕ ಬರೋದಲ್ಲ, ಸರ್ಕಾರಕ್ಕೆ ಇಷ್ಟು ಸಲ ಚೀಮಾರಿ ಹಾಕ್ತದೆ ಹೈಕೋರ್ಟ್ ಅಂತ. ಅಷ್ಟು ಚೀಮಾರಿ ಹಾಕಿದ್ರು ಕೂಡ ಇವ್ರು ಇನ್ನೂ ಮಾಡ್ತಾ ಇಲ್ಲ ಅಂದರೆ ಇವ್ರ ಗ್ಯಾರಂಟಿ ಇಲ್ಲ. ಮತ್ತು ಇವ್ರು ಇನ್ನು ಇವ್ರದೇ ಗ್ಯಾರಂಟಿ ಇಲ್ಲ. ಏನೇನದೇ ನಿನ್ನ 2-3 ತಿಂಗಳದಾಗ ಗೊತ್ತದ ಮಹಾಯುದ್ಧ ಪ್ರಾರಂಭ ಆಗ್ತದಂತ ಇಲ್ಲಿ ಕುಂತಿರ್ತಕ್ಕಂಥ ನಮ್ಮ ಅಣ್ಣ ತಮ್ಮಂದ್ರು ಬರೋದಿರಿ ನೀವು. ಮಹಾಯುದ್ಧ ಇನ್ನು ಸ್ವಲ್ಪ ದಿವಸದಲ್ಲಿ ಆಗ್ತದೆ ಅಂತ. ಅದಕ್ಕೆ ನಾವು ನಿಮ್ಮಿಂದ ತಿಳ್ಕೊಂಡಿವಿ ಇದು ಮಹಾಯುದ್ಧ ಆಗ್ತದ ಅಂತೇಳಿ. ಆಗ್ತದೋ ಬಿಡ್ತದೋ ಗೊತ್ತಿಲ್ಲ, ಹೇಳಿರಿ. ನಾವು ಕೂಡ ಆಗ್ತದಂತ ಅನ್ಕೊಂಡಿರಲಿಲ್ಲ. ಅವರು ಬಹಳ ಬುದ್ಧಿವಂತರಿದ್ದಾರೆ. ಹೆಂಗೆ ಬುದ್ಧಿವಂತರಿದ್ದಾರೆ ಅಂದರೆ, ಸುಳ್ಳು ಸತ್ಯದ ತಲೆ ಮೇಲೆ ಬಡ್ದಂಗೆ ಹೇಳ್ತಾರೆ. ಅಷ್ಟು ಸುಳ್ಳು ಚಂದ ಹೇಳ್ತಾರೆ. ಅಷ್ಟು ಸುಳ್ಳು ಹೇಳೋ ಮೂಲಕ ಈ ದೇಶದ ಜನರನ್ನ, ರೈತರ ಮನಸ್ಸು ಗೆಲ್ತಕ್ಕಂಥ ಎಲ್ಲ ಪ್ರಯತ್ನ ಮಾಡಿ ಇವತ್ತು ಅಧಿಕಾರಕ್ಕೆ ಬಂದಿದ್ದಾರೆ ಅಂತಕ್ಕಂಥದ್ದು ನಿಮ್ಮಲ್ಲಿದೆ, ನಿಮ್ಮ ಮನಸ್ಸಿನಲ್ಲಿ ಇದೆ ಅಂತಕ್ಕಂಥ ಮಾತು ಹೇಳಿ, ಯಾರಾದರೂ ಈ ದೇಶದಲ್ಲಿ SC ಮತ್ತು ST ಹಣ ಖರ್ಚು ಮಾಡದೇ ಲೂಟಿ ಯಾರಾದರೂ ಮಾಡಿದರೆ ಸುಮಾರು 70 ವರ್ಷ ಸ್ವತಂತ್ರ ಭಾರತ, 70 ವರ್ಷ ಸ್ವತಂತ್ರ ಭಾರತ ಇಲ್ಲಿವರೆಗೆ ಇಷ್ಟು ದುಡ್ಡನ್ನು ಸುಮ್ಮನೆ ಮಾಡ್ಲದೇ ಯಾರಾದರೂ ಸ್ವಲ್ಪ ಮಾಡಿ ತಗೊಂಡು ಹೋಗ್ತಾರೆ. ಇಟ್ಟು ಏನು ಇವ್ರು ಹೇಳ್ತಿದ್ರು ನಮ್ಮ ಸಿದ್ದರಾಮಣ್ಣವ್ರು ಅವಾಗ 40% ಅಂತ ಹೇಳ್ತಾರೆ. ಎಲ್ಲಾರ ಫಂಕ್ಷನ್ದಾಗಿಂದ ಮೋದಿ 40%. ಮೊನ್ನೆ ಅವ್ರ ಪಕ್ಷದವರೇ ಹೇಳ್ಯಾರ ಇಲ್ಲಿ 80% ಅಂತ್ರಿ. ಇದು ನಂಬಕ್ಕೆ ಆಗೋದಿಲ್ಲ. ನಾನು ಹೇಳಿದ್ದಲ್ಲ, BR ಪಾಟೀಲ್ ಹೇಳ್ತಾರೆ 80%. ಕಾಂಗ್ರೆಸ್ ಶಾಸಕರು ಹೇಳ್ತಾರೆ. ಇದು ನಾವು ಹೇಳಿದ್ರೆ ನೀವು ಒಪ್ಪಂಗಿಲ್ಲ. ಅವರೇ ಹೇಳ್ಯಾರ ಇದನ್ನ, ಕಾಂಗ್ರೆಸ್ನವರು 80%, 40% ಅಂತೂ ಕುಣಿದು ಹೇಳಿದ್ರಿ. ಈಗ 80% ಮಾಡಿರಿ ಅಲ್ಲಪ್ಪ, ಇನ್ನೇನು ಆಡಿ ಹೇಳ್ತೀರ. ಅದಕ್ಕೆ ನಿಮ್ಮ ಕೈ ಮುಗಿದು ವಿನಂತಿ ಮಾಡ್ತೀನಿ, ಇವರು SC ST ಜನರನ್ನ ನೋಡಿ,
ಭಾಷಣದಲ್ಲಿ ಏನು ಹೇಳ್ತಾರೆ? ಸಮಪಾಲು. ಬಸವಣ್ಣನ ಬಗ್ಗೆ ಭಾಳ ಚಂದ ಮಾತಾಡ್ತಾರೆ ಅವರು. ಮಾತೆಡ್ ಚಂದ. ಸಮಪಾಲು ಸಮಬಾಳು. ಎಲ್ಲಿ ಸಮ ಪಾಲು ಬಾಳು? ಸಮಪಾಲುನಿಲ್ಲ ಸಮಬಾಳುನಿಲ್ಲ, ಎಲ್ಲ ನೀರ್ಪಾಲು. ಇಂಥ ಕೆಲಸ ಈ ಪಕ್ಷ ಮಾಡಿದೆ. ಇಲ್ಲಿರ್ತಕ್ಕಂಥ ನಮ್ಮ ತಾಯಂದರು, ನಿಮ್ಗೆ ಹೇಳ್ತೀನಿ, ಕುಮಾರಸ್ವಾಮಿ ಅವರು ಒಂದೊಮ್ಮೆ ಹುಟ್ಟದೆ ಹೋಗಿದ್ರೆ, ದೇವೇಗೌಡರು ಹುಟ್ಟದೆ ಹೋಗಿದ್ರೆ SC ST ಜನರು ಅಧ್ಯಕ್ಷರಾಗ್ತಿದ್ದಿಲ್ಲ. ಜಿಲ್ಲಾ ಪಂಚಾಯತ್ಗೆ, ತಾಲೂಕು ಪಂಚಾಯತ್ಗೆ ಅಧ್ಯಕ್ಷರಾಗ್ತಿದ್ದಿಲ್ಲ, ಗ್ರಾಮ ಪಂಚಾಯತ್ಗೆ ಅಧ್ಯಕ್ಷರಾಗ್ತಿದ್ದಿಲ್ಲ, ಪುರಸಭೆಗೆ ಅಧ್ಯಕ್ಷರಾಗ್ತಿದ್ದಿಲ್ಲ. ದೇವೇಗೌಡರು ಹುಟ್ಟಿ ಆದಮೇಲೆ ನಮಗೆ ಚೇರ್ ಸಿಗ್ತಕ್ಕಂಥದ್ದು, ನಮ್ಗೆ ಅಧಿಕಾರ ಸಿಗ್ತಕ್ಕಂಥ ಕೆಲಸ ಜನತಾದಳ ಮಾಡಿದೆ ಅಂತಕ್ಕಂಥದ್ದು ನಿಮ್ಮ ಗಮನದಲ್ಲಿರಲಿ. ಇಂಥ ಅದ್ಭುತವಾದಂಥ ಸೇವೆ ಮಾಡಿರ್ತಕ್ಕಂಥದ್ದು ಜನತಾದಳ ಅಂತಕ್ಕಂಥ ಮಾತನ್ನೇ ಈ ಸಂದರ್ಭದಲ್ಲಿ ಹೇಳಿ, ನನಗೆ ಇಲ್ಲಿವರೆಗೆ ಮಾತನಾಡ್ತಕ್ಕಂಥ ಅವಕಾಶ ನೀವು ದಯಪಾಲಿಸಿದ್ದೀರಿ. ಶಾಂತ ರೀತಿಯಿಂದ ಕುಂತು ನೀವು ಕೇಳಿದ್ದೀರಿ. ನಿಮಗೆ ನಾನು ಕೋಟಿ ಕೋಟಿ ನಮಸ್ಕಾರಗಳನ್ನು ಹೇಳುವ ಮೂಲಕ ಈ ಸಂದರ್ಭದಲ್ಲಿ ನಿಮ್ಮೆಲ್ಲರಿಗೆ ಕೈ ಮುಗಿದು ಕೇಳಿ ನನ್ನ ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ನೋಡ್ರಿ ಸಾಹೇಬರು ಇರ್ತಕ್ಕಂಥ ನಮ್ಮ ಮಾರ್ಗದರ್ಶಗಳೇ ಆಗಿರ್ತಕ್ಕಂಥ ಶ್ರೀ ವೆಂಕಟರಾವ್ ನಾಡಗೌಡ್ರೆ, ಈ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಆತ್ಮೀಯರಾಗಿರ್ತಕ್ಕಂಥ ನಿಮ್ಮ ಪ್ರೀತಿ ಪಾತ್ರರಾಗಿರ್ತಕ್ಕಂಥ ಶ್ರೀ ದೊಡ್ಡಪ್ಪಗೌಡ ಪಾಟೀಲ್ ನರಿಬೋಳ್ ಅವರೇ, ಗುರ್ಮಿಟ್ಕಲ್ನ ಶಾಸಕರು ಸಹೋದರಾಗಿರ್ತಕ್ಕಂಥ ಶರಣಗೌಡ ಕಂದಕೂರ್ ಅವರೇ, ರಾಜ್ಯ ಮಹಿಳಾ ಘಟಕದ ಅಧ್ಯಕ್ಷರಾಗಿರ್ತಕ್ಕಂಥ ಸಹೋದರಿ ಶ್ರೀಮತಿ